ಬಿಜೆಪಿ ಕಾಲದ ಹಗರಣದ ಬಗ್ಗೆಯೂ ಕೂಡ ಸಚಿವರ ಜೊತೆ ಸಿಎಂ ಮೀಟಿಂಗ್ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಕೋವಿಡ್ ಕಾಲದಲ್ಲಿ ನಡೆದಿದೆ ಎನ್ನಲಾದಂತ ಹಗರಣದ ಬಗ್ಗೆ ಕೂಡ ವರದಿಯನ್ನು ಸ್ವೀಕರಿಸಿದ್ದಾರೆ. ಈ ಮೂಲಕ ಬಿಜೆಪಿಯ ಮುಡಾಸ್ತ್ರಕ್ಕೆ ಸಿಎಂ ಕೌಂಟರ್ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿ ಮುಡಾಸ್ತ್ರಕ್ಕೆ ಕಾಂಗ್ರೆಸ್ ಕೊರೋನಾಸ್ತ್ರ. ಬಿಜೆಪಿ ಅಧಿಕಾರಾವಧಿಯ ಹಗರಣಗಳಿಗೆ ಕೈ ಹಾಕಿದ ಸರ್ಕಾರ. ಎಸ್, ಬಿಜೆಪಿ ಹೂಡಿರೋ ಮುಡಾಸ್ತ್ರಕ್ಕೆ ಕಾಂಗ್ರೆಸ್ ಕೊರೋನಾಸ್ತ್ರ ಹೂಡಿದೆ. ಜಸ್ಟಿಸ್ ಜಾನ್ ಮೈಕಲ್ ಕುನಾ ನೇತೃತ್ವದ ಆಯೋಗ ಕೊರೋನಾ ಹಗರಣದ ವರದಿ ಸಲ್ಲಿಕೆ ಮಾಡಿದೆ. ಕೊರೋನಾ ಕಾಲದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ವರದಿಯನ್ನ ಸರ್ಕಾರ ಪಡೆದುಕೊಂಡಿದೆ. ಇಂದು ಸಂಜೆ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಜಸ್ಟಿಸ್ ಜಾನ್ ಮೈಕಲ್ ಕುನಾ ಸಿಎಂ ಕೈಗೆ ಕೊರೋನಾ ಸ್ಕ್ಯಾಮ್ ರಿಪೋರ್ಟ್ ನೀಡಿದ್ದಾರೆ. ಕೊರೋನಾ ಕಾಲದಲ್ಲಿ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅಕ್ರಮಿಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಇದಿಷ್ಟೇ ಅಲ್ಲದೆ ಬಿಜೆಪಿ ಜೆಡಿಎಸ್ ವಿರುದ್ಧ ಮತ್ತಷ್ಟು ಪ್ರಕರಣಗಳ ಕೆದಕುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ಯಾವ್ಯಾವ ಅಸ್ತ್ರ ರೆಡಿ ಮಾಡಿದೆ ಅನ್ನೋ ಪಿನ್ ಟು ಪಿನ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಕೊರೋನಾ ಹಗರಣ ಸೇರಿ ಪ್ರಮುಖ ಹಗರಣದ ವರದಿಯನ್ನ ಸರ್ಕಾರ ಸ್ವೀಕರಿಸಿದೆ. ಇದರ ಜೊತೆಗೆ ಬಿಜೆಪಿ ಕಾಲದ ಹಗರಣಗಳ ವರದಿ ಪಡೆದು ನಂತರ ಬಿಜೆಪಿ ನಾಯಕರನ್ನ ಹಣಿಯಲು ಪ್ಲಾನ್ ಮಾಡಿದೆ. ಕೊರೋನಾ ಹಗರಣದ ಜೊತೆಗೆ ಪಿಎಸ್ಐ ಹಗರಣದಲ್ಲಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆರಂಭಕ್ಕೆ ಸಿದ್ಧತೆ ಮಾಡ್ತಿದೆ. ಹಾಗೆಯೇ ಎಚ್ಡಿಕೆ ವಿರುದ್ಧ ಫೋರ್ಜರಿ ಸಹಿ ವಿಚಾರ ಮುಂದಿಟ್ಟು ತಂತ್ರ ಹೆಣೆಯಲು ಮುಂದಾಗ್ತಿದೆ. ಹೈಕಮಾಂಡ್ ಮಟ್ಟದಲ್ಲಿ ಈ ಬಗ್ಗೆ ಪ್ಲಾನ್ ಬಿ ರೆಡಿ ಆಗ್ತಿದೆ. ಇದರ ಜೊತೆಗೆ ಬಿಟ್ ಕಾಯಿನ್ ಹಗರಣ, ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸನ್ನ ಪ್ರಬಲ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಅವಧಿಯಲ್ಲಾದ ಪ್ರಕರಣ ಬಿಡಲ್ಲ ಅಂತ ತನಿಖೆ ನಡೆಸ್ತೇವೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಪ್ರಾಸಿಕ್ಯೂಷನ್ ಕೊಟ್ರಲ್ಲ, ಕುಮಾರಸ್ವಾಮಿ ಅವ್ರದ್ದು ಯಾಕೆ ಕೊಡಲಿಲ್ಲ, ಶಶಿಕಲಾ ಅವ್ರದ್ದು ಯಾಕೆ ಕೊಡಲಿಲ್ಲ, ನಿರಾಣಿ ಅವ್ರದ್ದು ಯಾಕೆ ಕೊಡಲಿಲ್ಲ, ಯಾಕೆ ಕೋವಿಡಲ್ಲಿ ನಡೆದಿರೋ ಹಗರಣ ಇವ್ರ ಕಣ್ಣು ಕಾಣಿಸ್ಲಿಲ್ವಾ? ಈ ಥರ ರಾಜ್ಯಪಾಲರ ಕುರ್ಚಿ ಹಿಂಗಾಗ್ಬಿಟ್ರೆ ಫೆಡರಲಿಸಮ್ಗೆ ಅರ್ಥ ಎಲ್ಲಿದೆ? ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವರ ಸ್ಕ್ಯಾಮ್ಗಳನ್ನು ಮುಚ್ಚಾಕ್ಲಿಕ್ಕೆ. PSI ಸ್ಕ್ಯಾಮ್ ಪ್ರೂವ್ ಆಗಿದೆ, ಅದಕ್ಕೆ ಕ್ರಿಮಿನಲ್ ಇನ್ವೆಸ್ಟಿಗೇಷನಿಗೆ ನಾವು ಒಪ್ಪಿಗೆ ಕೊಡ್ತಾ ಇದ್ದೀವಿ. ನಿಮ್ಮ ಕರೋನಾದಲ್ಲಿ ನಡೆದಂಥ ಭ್ರಷ್ಟಾಚಾರ, ಯಡಿಯೂರಪ್ಪ ಅವರ ಪಾಕ್ಸ್ಕೋ ಕೇಸು, ಇಲ್ಲಿ BJPನಲ್ಲಿ ಇರುವಂಥ ಒಡಕು, ಇವೆಲ್ಲನೂ ಮುಚ್ಚಾಕ್ಲಿಕ್ಕೆ ಇವತ್ತು ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಇವತ್ತು 24 ತಾಸು ದುಡಿತಾ ಇದ್ದಾರೆ ವಿಜೇಂದ್ರ ಅವರಿಗೆ ಲೀಡರ್ ಮಾಡಲಿಕ್ಕೆ. ಇನ್ನು ಬಿಜೆಪಿ ವಿರುದ್ಧದ ಪ್ರಕರಣಗಳ ತನಿಖಾ ವರದಿ ಸ್ವೀಕಾರಕ್ಕೆ ಮುಂದಾಗಿರುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ. ರಾಜಭವನ ಚಲೋ ಮಾಡಿದ್ದಾರೆ ಕಾಂಗ್ರೆಸ್ನವರು. HD ಕುಮಾರಸ್ವಾಮಿ, ರೆಡ್ಡಿ, ಜೊಲ್ಲೆ, ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ. ನಮ್ಮ ವಿಚಾರದಲ್ಲಿ ಯಾವ ಥರ ಮಾಡಿದ್ದೇನೆ, ಅವ್ರ ವಿಚಾರದಲ್ಲಿ ಯಾಕೆ ತಾರತಮ್ಯ, ನಮ್ಮ ವಿಚಾರದಲ್ಲಿ ಯಾಕೆ ತಾರತಮ್ಯ, ಅವ್ರ ಬಾಕಿ ನಮಗೆ ಅನುಭವ ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ತಾರತಮ್ಯ, ಪ್ರತಿಭಟನೆ ಮಾಡೋದ್ರಲ್ಲೂ ಅಧಿಕಾರ ದುರ್ಬಳಕೆ. ಬಿಜೆಪಿ ಹಗರಣಗಳನ್ನ ಕಾಂಗ್ರೆಸ್ ಕೆದಕುತ್ತಿದೆ. ಮುಡಾ ಹಗರಣದ ಹಗ್ಗ ಜಗ್ಗಾಟದ ಹೊತ್ತಲ್ಲೇ ಮತ್ತಷ್ಟು ಹಗರಣಗಳು ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡೋದ್ರಲ್ಲಿ ಡೌಟೇ ಇಲ್ಲ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.